ಆತ್ಮೀಯ ಸ್ನೇಹಿತರೆ, ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಹಾಗೂ ಗುರು ಎರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದಿನ ವಿಷಯ ಬಂದು ಹೊಸ ಗೃಹಲಕ್ಷ್ಮಿಗೆ ಯೋಜನೆಗೆ ಅರ್ಜಿ ಹಾಕುವಂಥವರಿಗೆ ಬೇಕಾಗುವಂಥ ದಾಖಲಾತಿಗಳು ಯಾವ್ಯಾವ ದಾಖಲಾತಿಗಳು. ಈಗೇನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ DK ಶಿವಕುಮಾರ್ ಅವರು ಹೇಳಿದ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಹೊಸ ಅರ್ಜಿಯನ್ನು ತೆಗೆದುಕೊಳ್ಳುತ್ತೀವಿ ಮತ್ತು ಬಯೋಮೆಟ್ರಿಕ್ ಅಪ್ಡೇಟ್ ಕೂಡ ತೆಗೆದುಕೊಳ್ಳುತ್ತೀವಿ ಎಂದು ತಿಳಿಸಿರ್ತಾರೆ. ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದೀರಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಿ ಅಂಥವರು ಹೊಸ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಲು ಬೇಕಾಗುವಂಥ ದಾಖಲಾತಿಗಳು ಯಾವ್ಯಾವ ಬೇಕಂತ ತಾವು ರೆಡಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಆಧಾರ್ ಕಾರ್ಡ್. ಆಮೇಲೆ ಆಧಾರ್ ಕಾರ್ಡ್ 10 ವರ್ಷ ಮೇಲ್ಪಟ್ಟಿದ್ದರೆ 10 ವರ್ಷ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಮೇಲ್ಪಟ್ಟಿದ್ದರೆ ಅಂಥ ಆಧಾರ್ ಕಾರ್ಡನ್ನು ನವೀಕರಿಸಬೇಕು. ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್, ಫೋಟೋ ಅಪ್ಡೇಟ್ ಮತ್ತು ನಿಮ್ಮ ಯಾವುದೇ ಇತರ ದಾಖಲಾತಿ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿಸಿರ್ಬೇಕು. ಇಲ್ಲಾಂದರೆ ಆಧಾರ್ ಕಾರ್ಡ್ ಸಸ್ಪೆಂಡ್ ಆಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ 10 ವರ್ಷಕ್ಕಿಂತ ಮೇಲ್ಪಟ್ಟ ಅಪ್ಡೇಟ್ ಆಗಿದ್ದಲ್ಲಿ ಅಪ್ಡೇಟ್ ಅವಶ್ಯವಾಗಿ ನಿಮ್ಮ ಒಂದು ಹತ್ತಿರದ ಆಧಾರ್ ಸೆಂಟ್ರಿಗೆ ಹೋಗಿ 10 ವರ್ಷ ಹಳೆಯ ಆಧಾರ್ ಕಾರ್ಡ್ ಆಗಿದ್ದರೆ ಅದನ್ನು ನವೀಕರಿಸಬೇಕು. ಎರಡನೇ ಬಂದ್ಬಿಟ್ಟು ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ. ಈಗಾಗಲೇ ನೀವು ಜಾತಿ ಆದಾಯ ಪ್ರಮಾಣ ಪತ್ರ ಮಾಡಿಸಿದರೆ ಅವಶ್ಯಕತೆ ಇಲ್ಲ. ಮಾಡಿಸಿಲ್ಲ ಅಥವಾ ರಿನ್ಯೂವಲ್ ಆಗಿಲ್ಲ ಅಥವಾ ಮುಗಿದಿದೆ, ಅವಧಿ ಮುಗಿದಿದೆ ಅಂದರೆ ತಕ್ಷಣವೇ ಮಾಡಿಸಿಟ್ಕೊಳ್ಳಿ. ನೆಕ್ಸ್ಟು ಕೇಳಿದರೆ ಅವಶ್ಯವಾಗಿ ಬರುತ್ತೆ. ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್. ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕ್ಗೆ ಲಿಂಕ್ ಆಗಿದೆ ಅಂಥ ಒಂದು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಬೇಕಾಗುತ್ತೆ. ಹಾಗೂ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್, OTP ಬರುವ ಸಲುವಾಗಿ ತಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಆಗಿರಬೇಕು. ಹಾಗಾಗಿ ಇಷ್ಟೆಲ್ಲ ದಾಖಲಾತಿಗಳು ತಮ್ಮ ಹತ್ರ ಇದ್ದರೆ ಹೊಸ ಗೃಹಲಕ್ಷ್ಮಿಗೆ ಅರ್ಜಿ ಹಾಕ್ಬೋದು. ಇನ್ನೂ ಅವಕಾಶ ಕೊಟ್ಟಿಲ್ಲ. ಅವಕಾಶ ಕೊಟ್ಟಾಗ ಹಾಕಲು ಅನುಕೂಲವಾಗುತ್ತೆ. ಹಾಗಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಯಾರು ಮಾಡಿಸಿಲ್ಲ ಅಂಥವ್ರು ಆದಷ್ಟು ಬೇಗನೆ ಮಾಡಿಸ್ಕೊಳ್ಳಿ. ಅದಾದ ನಂತರ ಆಧಾರ್ ಕಾರ್ಡ್ 10 ವರ್ಷ ಮೇಲ್ಪಟ್ಟಿತ್ತು, ನೀವು ಯಾರು ಅದನ್ನು ಅಪ್ಡೇಟ್ 10 ವರ್ಷದವರೆಗೆ ಏನೂ ಅಪ್ಡೇಟ್ ಮಾಡಿದ್ದಿಲ್ಲ ಅಂದರೆ ಆಧಾರ್ ಸೆಂಟ್ರಿಗೆ ಹೋಗಿ ತಪ್ಪದೇ ವಿಸಿಟ್ ಮಾಡಿ ಆಧಾರ್ ಕಾರ್ಡನ್ನು ನವೀಕರಿಸಿ. ಇಷ್ಟೆಲ್ಲ ಮಾಹಿತಿ ನೀವು ತೆಗೆದಿಟ್ಕೊಂಡ್ರೆ ನೆಕ್ಸ್ಟ್ ಸರ್ಕಾರದ ಅಧಿಸೂಚನೆಯಂತೆ ಯಾವಾಗ ಹೊಸ ಅರ್ಜಿ ಹಾಕಬೇಕಂತ ಹೇಳ್ತಾರೋ ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಕೊಡ್ರಿ ಅಂತ ಕೇಳ್ತಾರೋ ಅದೆಲ್ಲವೂ ಕೂಡ ಅನುಕೂಲವಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ದಾಖಲಾತಿಗಳನ್ನು ನೀವು ಈಗಲೇ ತಮ್ಮಲ್ಲಿ ಸಿದ್ಧಪಡಿಸಿ ಇಟ್ಟುಕೊಂಡ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅರ್ಜಿ ಕರೆದಾಗ ದಾಖಲಾತಿ ತೆಗೆದುಕೊಂಡು ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಹೋದರೆ ಅವರು ಮುಂದಿನ ನಿರ್ಣಯದಂತೆ ಸರ್ಕಾರದ ಅಧಿಸೂಚನೆಯಂತೆ ಅಪ್ಲಿಕೇಶನ್ ಹಾಕಲು ಅನುಕೂಲ ಮಾಡಿಕೊಟ್ಟಾಗ ಎಲ್ಲ ಕೇಂದ್ರದವರು ಅರ್ಜಿ ಹಾಕಲು ಅವಕಾಶವಿರುತ್ತೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗುರು ಎರ್ಕಲ್ ಎನ್ನುವ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಗುರು ಎರ್ಕಲ್ ಫೇಸ್ಬುಕ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.